ಯಶ್ ಅವ್ರು ನೀವು ಸ್ಟೇಜ್ ಮೇಲೆ ಇರಬೇಕು, ಒಂದೇ ಒಂದು ಸ್ಟೇಜ್ ಮೇಲೆ ಇರಬೇಕು. ಚಿರಂಜೀವಿ ಅವರು ಥ್ಯಾಂಕ್ ಯು ಸೋ ಮಚ್. ಏನಿಲ್ಲ, ಒಂದು ರಿಕ್ವೆಸ್ಟ್ ಇದೆ, ಫ್ಯಾನ್ಸ್ ಕಡೆಯಿಂದ ರಿಕ್ವೆಸ್ಟ್. ಅದು ಸಲಾಂ ರಾಕಿ ಬಾಯ್ ಸಾಂಗ್ಗೆ ಡ್ಯಾನ್ಸ್ ಮಾಡ್ತೀರಾ ಇಲ್ಲ ಡೈಲಾಗ್ ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ. KGF ಡೈಲಾಗ್ ಹೇಳಬೇಕು ಇಲ್ಲ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದ್ರು. ನೀವು ಡ್ಯಾನ್ಸ್ ಮಾಡೋಕೆ ಒಪ್ಕೋತಾ ಇಲ್ಲ. ಆ್ಯಕ್ಚುಲಿ ಆ ಸಾಂಗ್ ಕೇಳಿದ್ರೆ ಎಲ್ರಿಗೂ ಡ್ಯಾನ್ಸ್ ಮಾಡಬೇಕು ಅಂತ ಆಸೆ ಆಗುತ್ತೆ. ರಾಘುಗಿಂತ ನಾನೇನು ಒಳ್ಳೆ ಡ್ಯಾನ್ಸರ್ ಅಲ್ಲ, ನಾನು ಡ್ಯಾನ್ಸ್ ಮಾಡಲ್ಲ. ಅದೆಲ್ಲ ಸುಳ್ಳು, ಅದು ಯಾರೂ ಒಪ್ಪಲ್ಲ ಇವಾಗ. ಓಕೆ 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 ಯಶ್ ಅವರು ಡೈಲಾಗ್ ಹೇಳ್ತಾರೆ. ಏ ಪಠಾನ್, ಯಾರೋ 10 ಜನ ನೋಡಿ ಡಾನ್ ಆದವನು ಅಲ್ಲ ಕಣೋ ನಾನು ಹೊಡೆದಿರೋ 10 ಜನನು ಡಾನೆ. ಸೂಪರು. ನೆಕ್ಸ್ಟು ಇದು ಭಾಳ ಒಳ್ಳೆ ಡೈಲಾಗ್ ಇದೆ. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್. ಥ್ಯಾಂಕ್ ಯು. Thank you so much, sir. Congratulations once again. And the Pantaloon style icon male goes to Yash. ಯಶ್ ಅವರೇ ಕಂಗ್ರ್ಯಾಚುಲೇಷನ್ಸ್, ಹೃತ್ಪೂರ್ವಕ ಅಭಿನಂದನೆಗಳು. ಒಂದೇ ಒಂದು, ಈ ಸ್ಟೈಲ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಂದೆರಡು ಮಾತಲ್ಲಿ ಹೇಳೋದಾದ್ರೆ. ಥ್ಯಾಂಕ್ ಯು. ಒಂದೇ ಮಾತು ಹೇಳ್ತೀನಿ, ಸ್ಟೈಲು ಇನ್ನೊಬ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಮಾಡಬೇಡಿ, ಬಲವಂತವಾಗಿ ಏನು ಮಾಡಬೇಡಿ. ನೀವೇನು ಕಂಫರ್ಟೇಬಲ್ ಆಗಿರ್ತೀರೋ, ನಿಮಗೇನು ಖುಷಿ ಕೊಡುತ್ತೋ ಅದನ್ನು ಮಾಡಿ, ಅದೇ ಸ್ಟೈಲು. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಯಶ್. ಯಶ್ ಸರ್ ಹತ್ರ ಒಂದು ಕ್ವೆಶ್ಚನ್ ಇದೆ, ಕೇಳಕ್ಕೆ ಹೋಗ್ಬಿಡ್ಲಾ? ಕೇಳಲ್ಲ ನಾನು ಯಶ್ ಅವ್ರ ಹತ್ರನಾ? ಸರ್, ಅಡಿಗೆಗೆ ಸಂಬಂಧಪಟ್ಟಿದ್ದು ಯಾವತ್ತಾದ್ರೂ ಅಡಿಗೆ ಮಾಡಿದ್ರಾ? ಒಂದೇ ಒಂದ್ಸಲ ನನ್ನ ವೈಫಲ್ಲಿ ಮ್ಯಾಗಿ ಮಾಡಿದ್ರು. ಮ್ಯಾಗಿ. ಓಕೆ, ಅಡಿಗೆಗೆ ಏನು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನ್ಸುತ್ತೆ? ಇದಿಲ್ಲ ಅಂದ್ರೆ ಅಡಿಗೆ ರುಚಿನೇ ಸಿಗಲ್ಲ ಅಂತ. ನನಗೆ ಅಡುಗೆ ಬಗ್ಗೆ ಏನೂ ಐಡಿಯಾ ಇಲ್ಲ, ಬಟ್ ಆದರೂ ಒಂದು ಹೇಳ್ತೀನಿ, ಅದು ಮನೆಯಲ್ಲಿ ಪ್ರೀತಿಯಿಂದ ಮಾಡಾಕ್ತಾರಲ್ಲ, ಆ ಪ್ರೀತಿ ಇಲ್ಲದೆ ಯಾವ ಅಡುಗೆನೂ ರುಚಿ ಇರಲ್ಲ. ಆ್ಯಕ್ಚುಲಿ ಸತ್ಯವಾದ ಮಾತು. ಹೌದು, ಬಟ್ ಅದಕ್ಕಿಂತ ಒಂದು ತುಂಬಾ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದೆ ಅಡಿಗೆ. ರುಚಿ ಬರಲ್ಲ. ನಂಗೆ ಗೊತ್ತು. ಏನು? ನೀರು. ಇಂಗ್ರೀಡಿಯೆಂಟ್ ರುಚಿ ಬರಲ್ಲ ಅಂತ ನೀವು ನೀರು ರುಚಿಗೆ ಮೆಣಸಿನ್ಕಾಯಿ ಹಾಕ್ಬೋದು, ಶುಂಠಿ ಹಾಕ್ಬೋದು ಸರ್. ಉಪ್ಪು ಸರ್ ಬೇಸಿಕ್ ಆಗಿ ಬೇಕಾಗಿರೋದು. ಓಹೋ ಸಾರಿ ಓಕೆ, ಉಪ್ಪು ಬೇಕು ಆ್ಯಕ್ಚುಲಿ, ಭಾಳ ನಿಜ. ಓಕೆ, ಜೀವನದಲ್ಲಿ ನಗ್ನಗ್ತಾ ಇರಬೇಕು ಅಂತ ಅಂದ್ರೆ ಏನ್ ಬೇಕು ಸರ್? ತುಂಬಾ ಮುಖ್ಯವಾಗಿ ನಗನಗ್ತಾ ಇರಬೇಕು ಅಂತ ಹೇಳಿದ್ರೆ ಒಂದು ಹಾಸ್ಯ ಇರಬೇಕು, ನಗು ಇರಬೇಕು. ಸೊ ನಮ್ಮನ್ನ ನಗ್ಸೋರು ಇರಬೇಕು. ಎಕ್ಸಾಕ್ಟ್. ಈ ವರ್ಷ ನಮ್ಮನ್ನ ಮನಸಾರೆ ನಗೋ ಹಾಗೆ ಮಾಡಿದ್ದು ಯಾರು ಅಂತ ನೋಡೋ ಟೈಮ್ ಈಗ. ಖಂಡಿತ. ಸೊ